ಹಲೋ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹುಲ್ಲಳ್ಳಿ ಎಂಬ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಸುಮಾರು ಪ್ರಾಚೀನ ಕಾಲದ ದೇವಸ್ಥಾನವಿದೆ. ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಲಾಗ್ನಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹೊಳೆನರಸೀಪುರ ಊರಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ಹುಲ್ಲಳ್ಳಿ ಎಂಬ ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೀವಿ. ಏನಪ್ಪ ವಿಶೇಷತೆ ಅಂದರೆ ಇಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇದು ಏನಪ್ಪ ಅಂದರೆ ಸುಮಾರು 1800 ಶತಮಾನದ ಕಾಲದಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವ ದೇವಸ್ಥಾನವಿದು. ಏನಪ್ಪ ಅಂದರೆ ಇದು ವಿಶೇಷತೆ, ಅವರು ಒಂದು ರಾತ್ರಿಯಲ್ಲಿ ಬಂದು ಕಟ್ಟೋಗಿರ್ತಾರೆ ಆ ಕಲ್ಲಿನ ದೇವಸ್ಥಾನವನ್ನು. ಅದು ಕಲ್ಲಿನ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತೀನಿ. ಬಟ್ ಏನಪ್ಪ ಅಂದರೆ ಈಗ ಅದನ್ನು ಒಂದು 2 years ಬ್ಯಾಕ್ ಅಂದರೆ 2 ವರ್ಷದ ಹಿಂದೆ ಅದನ್ನು ಮರುಸ್ಥಾಪನೆ ಮಾಡಿದ್ದಾರೆ. ಬನ್ನಿ ಒಳಗಡೆ ದೇವಸ್ಥಾನದಲ್ಲಿ ಹೇಗಿರುತ್ತೆ ಅಂತ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಇದು ಒಳಾಂಗದ ದೇವಸ್ಥಾನ. ಇಲ್ಲಿರೋದು ಶಿವಲಿಂಗ, ಮತ್ತೆ ಪಕ್ಕದಲ್ಲಿ ಲಕ್ಷ್ಮೀ ದೇವರು, ಮತ್ತೆ ಆ ಕಡೆ ಗಣಪತಿ ದೇವರು. ಇನ್ನ ಇಲ್ಲಿ ಬಸವಣ್ಣ ಕೂರಿಸಿದ್ದಾರೆ. ಇಲ್ಲಿಂದ ನೋಡಿದ್ರೆ ಡೈರೆಕ್ಟ್ ಶಿವಲಿಂಗ ಕಾಣಿಸ್ತದೆ. ಅದೇ ಇದ್ರ ಸ್ಪೆಷಾಲಿಟಿ. ಈ ಮರದ ಹೆಸರು ಬಿಲ್ವಪತ್ರೆ ಮರ ಅಂತ. ಇದು ಜಾಸ್ತಿ ಕಡಿಮೆ ದೇವಸ್ಥಾನದ ಪಕ್ಕದಲ್ಲಿ ಬೆಳೆಯೋದು, ಕಡಿಮೆ ದೇವಸ್ಥಾನಗಳಲ್ಲಿ ಈ ಮರ ಬೆಳೆಯೋದು. ಇದು ಏನಕ್ಕೆ ಅಂದರೆ ಶಿವನಿಗೆ ಇಷ್ಟ ಆಗಿದ್ದಂತಹ ಹೂವು. ಅದ್ರ ಕೆಳಗಡೆನೆ ಕೆಳಗಡೆ ಆ ಒಂದು ಪ್ರತಿಷ್ಠಾಪನೆ ವಿಗ್ರಹ ಅದೇನು ಸ್ಥಾಪನೆ ಆಗಿದೆ. ಇದು ಏನಕ್ಕೆ ಸ್ಥಾಪನೆ ಆಗಿದೆ ಅಂದರೆ ಸುತ್ತಮುತ್ತ ಈ ದೇವಸ್ಥಾನದ ಒಂದು ಸುಮಾರು ಈ ಹಾವು ದೇವಸ್ಥಾನ ಸ್ಥಾಪನೆ ಆದಾಗ್ಲಿಂದನೂ ಹಾವುಗ ಕಾಣಿಸ್ಕೊಳ್ತಾ ಇರುತ್ತಂತೆ. ಅದು ಪೂಜಾರಿಗೆ ಮತ್ತೆ ಅದು ಈ ದೇವಸ್ಥಾನ ಪೂಜೆ ಮಾಡೋ ಪೂಜಾರಿಗೆ ಬಿಟ್ರೆ ಯಾರಿಗೂ ಕಾಣಿಸ್ಕೊಳ್ಳಲ್ಲ. ಅದರಿಂದ ಈ ಸ್ಥಾಪನೆ ಮಾಡಿದ್ರು ಇದನ್ನ. ಸೊ ನೀವೇನು ನೋಡ್ತಿದ್ದಾರೆ ಈ ಕಲ್ಲು, ಇದು ಹೊಯ್ಸಳ ಸಾಮ್ರಾಜ್ಯ ದೇವಸ್ಥಾನನ ಮರುಸ್ಥಾಪನೆ ಮಾಡೋಕ್ಕಿಂತ ಮಾಡಬೇಕಾದ್ರೆ ಈ ಕಲ್ಲು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಸುತ್ತಮುತ್ತ ಏನೇನಿದೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಮಣ್ಣು ಗಿಣ್ಣೆಲ್ಲ ಮೇಲ್ಗಡೆ ತೆಗಿಬೇಕಾದ್ರೆ ಕಾಣಿಸ್ಕೊಂಡಂಥ ಕಲ್ಲಿದು. ಇದನ್ನು ನೋಡಿದಾಗ ಎಲ್ಲ ಕ್ಲೀನ್ ಮಾಡಿದಾಗೆಲ್ಲ ನಮಗೆ ಗೊತ್ತಾಗಿದೆ ಏನಂದರೆ ಹಳೆ ಕಾಲದ ಹೊಯ್ಸಳ ಕಾಲದ ಅಂಥ ಶಿಲ್ಪಿಗಳು ಕೆತ್ತಿರೋ ಕಲ್ಲಿದು. ಸೊ ಇದನ್ನು ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಒಂದು ಹಳೆ ಕಾಲದ್ದು ಅಲ್ಲಿ ಸ್ಥಾಪನೆ ಮಾಡಿರೋ ಕಲ್ಲುಗಳು ಅಂತ ತೋರ್ಸೋಕ್ಕೆ ಇಟ್ಟಿರೋದು ಒಂದು ಇದು ಕಲ್ಲುಗಳು ಅಷ್ಟೇ.